ಬಿಜೆಪಿ ಶಾಸಕನಿಗೆ ಜೈಲ ಪೊಲೀಸ್ ಕಸ್ಟಡಿನ ಕೊಲೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿ ಶಾಸಕನಿಗೆ ಜೈಲ ಪೊಲೀಸ್ ಕಸ್ಟಡಿನ ಕೊಲೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ. ಕೆಲವೇ ಹೊತ್ತಲ್ಲಿ ಭೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್. ಬೌರಿಂಗ್ ಆಸ್ಪತ್ರೆಗೆ ಕರೆತರುತ್ತಿರುವಂತಹ ಸಿಐಡಿ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಲಯಕ್ಕೆ ಭೈರತಿಯನ್ನ ಹಾಜರು ಮಾಡ್ತಾರೆ. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳಲಿರುವಂತಹ ಸಿಐಡಿ ವಾಯ್ಸ್ ಸ್ಯಾಂಪಲ್ ಹಾಗೂ ಸ್ಥಳ ಮಹಜರು ಹಿನ್ನೆಲೆಯಲ್ಲಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಲಿರುವಂತಹ ಸಿಐಡಿ. ಇತ್ತ ಆರೋಪಿಯಾದಂಥ 20 ಅಜಿತ್ ಸಿಐಡಿ ಕಸ್ಟಡಿಗೆ ನೀಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ದ ಸಿಐಡಿ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ವಶಕ್ಕೆ ನೀಡಿದ್ದ ಕೋರ್ಟ್. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜೈಲ ಅಥವಾ ಕಸ್ಟಡಿನ? ಯಾಕಂದ್ರೆ ಇಲ್ಲಿ ಗಮನಿಸಬೇಕು, ಸತತವಾಗಿ ಪೊಲೀಸರ ಕಣ್ಣು ತಪ್ಪಿಸಿ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಂತ ಭೈರತಿ ಬಸವರಾಜ್ ನಿನ್ನೆ ಸಿಐಡಿ ಅಧಿಕಾರಿಗಳ ಕೈಗೆ ವಶ ಆಗಿದ್ದಾರೆ. ಅಲ್ಲಿ ಏರ್ಪೋರ್ಟ್ನಲ್ಲಿ, ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಇವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ಲಾಯಿತು. ಅದಾದ ಬಳಿಕ ಇದೀಗ ಮೆಡಿಕಲ್ ಟೆಸ್ಟ್ ಅಂತ ಏನು ಪ್ರಾಥಮಿಕವಾಗಿ ಒಂದಿಷ್ಟು ಇನ್ವೆಸ್ಟಿಗೇಷನ್ಸ್ಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಇದೀಗ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ಅದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿ ಒಂದಿಷ್ಟು ಕ್ರಿಯೆಗಳಿರುತ್ತೆ. ಅದಾದ್ಮೇಲೆ ಅಲ್ಲಿ ಜೈಲ ಅಥವಾ ಕಸ್ಟಡಿನ ಅನ್ನುವಂಥದ್ದು ಒಂದು ಕಡೆ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಬಹುತೇಕ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಪ್ರಾಥಮಿಕವಾದಂಥ ಒಂದಿಷ್ಟು ತನಿಖೆಗಳು ಇರುತ್ತೆ, ಏನು ವಾಯ್ಸ್ ಸ್ಯಾಂಪಲ್ಗಳಿರುತ್ತೆ. ಆ ವಾಯ್ಸ್ ಸ್ಯಾಂಪಲ್ ಅನ್ನ ಅಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ಪ್ರಾಥಮಿಕ ಹಂತವಾಗಿ ಒಂದಿಷ್ಟು ಇನ್ವೆಸ್ಟಿಗೇಷನ್ ಅನ್ನ ಇವರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸಿಐಡಿ ಟೀಮ್ ಒಂದು 14 ದಿನಗಳವರೆಗೆ ಇವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಚಾನ್ಸಸ್ಗಳೇ ಹೆಚ್ಚು. ಯಾಕಂದ್ರೆ ಇದ್ರ ಬಗ್ಗೆ ವಿಸ್ತೃತವಾದಂಥ ಒಂದಿಷ್ಟು ತನಿಖೆಗಳನ್ನ ನಡೆಸಬೇಕು. ತನಿಖೆ ಆದ ಬಳಿಕ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಇದೀಗ ಅದಕ್ಕಿಂತ ಮುನ್ನ ಮೊದಲ ಹಂತದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಅಲ್ಲಿ ಮಾಡಬೇಕಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥದ್ದು. ನಿನ್ನೆ ಅಷ್ಟೇ ಭೈರತಿ ಬಸವರಾಜ್ ಬಿಕ್ರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ಇದೀಗ ನಿನ್ನೆ ಸಿಐಡಿ ಅಧಿಕಾರಿಗಳು ಇವರನ್ನ ವಶಕ್ಕೆ ತೆಗೆದುಕೊಂಡ್ರು. ಈ ಹಿಂದೆ ಕೂಡ A20 ಆರೋಪಿ ಆದಂಥ ಅಜಿತ್ನನ್ನ ಇದೀಗ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅದರಂತೆ ಸಿಐಡಿ ಸಹಿತ ಅಲ್ಲಿ ಏನು ಇದ್ರ ಕುರಿತಂತೆ ಒಂದು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂಥದ್ದು. ಎಸ್, ಭೈರತಿ ಬಸವರಾಜ್ ಒಂದು ರೀತಿಯಾಗಿ ಅಜ್ಞಾತವಾಸಿ ಆಗ್ಬಿಟ್ಟಿದ್ರು. ಅಂದ್ರೆ ಏನು ಚಳಿಗಾಲದ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಮೇಲೆ ಬಿಕ್ರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆಗಿಂದಾನು ಸಹಿತ ಮಹಾರಾಷ್ಟ್ರದಲ್ಲಿದ್ದಾರೆ, ಗೋವಾದಲ್ಲಿದ್ದಾರೆ, ಇಲ್ಲಿದ್ದಾರೆ ಅನ್ನುವಂಥ ಸುದ್ದಿಗಳೇ ಹರಿದಾಡ್ತಾ ಇದ್ರು. ಆದ್ರೆ ಕಾನೂನು ಹೋರಾಟವನ್ನು ಸಹಿತ ಇವರು ನಡೆಸಿದ್ರು. ಅಂದ್ರೆ ಹೈಕೋರ್ಟ್ ನಲ್ಲಿ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು, ಅಲ್ಲೂ ಕೂಡ ವಜಾ ಆಯ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೂ ಸಹಿತ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು, ಅದು ಕೂಡ ವಜಾ ಆಯ್ತು. ಅದಾದ ಬಳಿಕ ಕೊನೆಯ ಆಪ್ಷನ್ ಅಂತ ಅಂದ್ರೆ ಶರಣಾಗತಿ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಂತ ಬಸವರಾಜನ್ನ ಅರೆಸ್ಟ್ ಮಾಡ್ಕೊಂಡ್ರು.